ವಿಜಯಪುರ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶಗಳು. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಗೋಳಗುಮ್ಮಟ ಸೌರಶಕ್ತಿ ದೀಪ ಅಲಂಕಾರಕ್ಕೆ ಚಾಲನೆ. ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವ ಹಾಗೂ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳವಾದ ವಿಜಯಪುರ ಜಿಲ್ಲೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿದ್ದು ಜಿಲ್ಲೆಯು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ನಗರ ಜಿಲ್ಲೆ ಸೌಂದರೀಕರಣ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು ಸಾರ್ವಜನಿಕರು ಜಿಲ್ಲೆಯ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಬೃಹತ್ ಮಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಖಾತೆ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ಹೇಳಿದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ರಿನ್ಯೂ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇವರ ಸಂಯೋಗದಲ್ಲಿ ಗೋಳಗುಮ್ಮಟ ಸ್ಮಾರಕಕ್ಕೆ ಸೌರಶಕ್ತಿ ವಿದ್ಯುತ್ ದೀಪ ಅಲಂಕಾರ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವ ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ದೊರಕಿಸುವ ನಿಟ್ಟಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ಲಾಲ್ ಸಾಬ್ ತಬಾರ್ಗೋಳ್ ಜೊತೆ ಮಶಾಕ್ ಬಳಗಾರ್, ಕನ್ನಡ ನ್ಯೂಸ್, ವಿಜಯಪುರ. ಇಚ್ಛೆಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಸೌರ ಶಕ್ತಿಯ ಮೂಲಕ ಗೋಲ್ ಗುಂಬಜ್ ಈ ಸ್ಮಾರಕಕ್ಕೆ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಂಬಿ ಪಾಟೀಲ್ ರವರ ಕಠಿಣವಾದ ಪರಿಶ್ರಮದಿಂದ ಎಲ್ಲವೂ ನಮ್ಮ ನಾಡಿನಲ್ಲಿ ಬದಲಾವಣೆಯನ್ನ ಕಾಡ್ತಾ ಇದೆ. ನೀರಾವರಿ ಆಗಿರಬಹುದು, ಕೈಗಾರಿಕೆಯ ಬೆಳವಣಿಗೆ, ಹೊಸ ಯುಗದ ಆರಂಭವನ್ನ ಮಾಡಿದ್ದಾರೆ ಡಾಕ್ಟರ್ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು. ಬಸವನಾಡಿನ ಭರವಸೆಯ ಬೆಳಕು ಡಾಕ್ಟರ್ ಎಂಬಿ ಪಾಟೀಲ್ ರವರ ಅಮೃತ ಹಸ್ತದಿಂದ ಇದೀಗ ಗೋಲ್ಗುಮ್ಮಟದ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆ. ಸರ್ ಈ ಕಡೆ ಮುಂಬರಿ ಕಡೆ ಬ್ರೈಟ್ ಆಗ ಟಾಪ್ ಹೋಗುತ್ತಿಲ್ಲ. ಗೋಲ್ ಗುಂಬಜಕ್ಕೆ ಅಲಂಕಾರದ ಲೋಕಾರ್ಪಣೆ. ಹಿಂದಿನ ಕಾಲದ ವಾಸ್ತುಶಿಲ್ಪದ ತೇಜಸ್ಸನ್ನ ಐತಿಹಾಸಿಕ ಗೋಲ್ ಗುಮ್ಮಟ ಇಲ್ಲಿ ಪ್ರದರ್ಶಿಸ್ತಾ ಇದೆ. ಮೊಹಮ್ಮದ್ ಆದಿಲ್ ಶಾಹಿ ಅವರ ಅಂತಿಮ ವಿಶ್ರಾಂತಿಯ ಸ್ಥಳ ಕೂಡ. ಇಂಡೋ ಜಪಾನ್ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ಉದಾಹರಣೆ ಎಂದೇ ಹೇಳಬಹುದು. ವಿಶ್ವವಿಖ್ಯಾತ ಖ್ಯಾತಿಯನ್ನ ಹೊಂದಿರತಕ್ಕಂತಹ ಗೋಲ್ ಗುಮ್ಮಟಕ್ಕೆ ದೀಪಾಲಂಕಾರದ ಲೋಕಾರ್ಪಣೆ. ಪ್ರವಾಸೋದ್ಯಮ ಇಲಾಖೆಯ ಹೊಸ ಬೆಳಕು, ಹೊಸ ವರ್ಷದ ಕ್ಯಾಲೆಂಡರ್ನ ಅನಾವರಣವನ್ನ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಠನ್ ಮತಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಗೋಲ್ ಗುಂಬಜ್, ಗೋಲ್ ಗುಮ್ಮಟ ಅಂತ ಹೇಳಿ ನಾವೇನು ಮಾತನಾಡ್ತೀವಿ. ಇದು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾಗಿದೆ. ಸೇಂಟ್ ಪೀಟರ್ಸ್ ಏನು
ಡೋಮ್ ಇವತ್ತಿನ ದಿವಸ ಸೆಂಟ್ ಬೆಸಿಲಿಕಾ ಹಲೋ ವ್ಯಾಟಿಕಾನ್ ನಲ್ಲಿರುವಂತದ್ದರ ನಂತರ ಎರಡನೇ ಗುಂಬಜ ಇದು. ಆದ್ರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವೆ. ಫಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತೀವಿ, ಅಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತ ನಾವು ಕರೀತೀವಿ. ಅಂದ್ರೆ ಪಿಲ್ಲರ್ಗಳಿಲ್ಲಂಥದ್ದು, ಕಂಬಗಳಿಲ್ಲಂಥದ್ದು. ಇವತ್ತು ಈ ಐತಿಹಾಸಿಕ ಗೋಲ್ ಗುಂಬಜ್ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ 400 ವರ್ಷಗಳ ಹಿಂದೆ, ಇದಕ್ಕೆ ಇಂದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಕ್ಕಬೇಕು ಅಂಥೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನ ಏನು ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಿ ಬಯಸ್ತೇನೆ. ನಮ್ಗೆ ಗೊತ್ತಿದೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳ ಸುದೀರ್ಘವಾಗಿ ಇವತ್ತು ದಿವಸ ಹೇಳಿದ್ದಾರೆ. ಸಾಕ್ಷ್ಯಚಿತ್ರವನ್ನು ಕೂಡ ನಮ್ಮ ಆದರ್ಶ ಶೆಟ್ಟಿ ಅವರು ಸಾಕ್ಷ್ಯಚಿತ್ರವನ್ನು ಕೊಟ್ಟು ನೋಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹದ್ದು ವಿಜಯಪುರ ಜಿಲ್ಲೆ. ಮೋರ್ ದನ್ 85 ಮಾನ್ಯುಮೆಂಟ್ಸ್ ಅದ, 85 ಮಾನ್ಯುಮೆಂಟ್ಸ್ ಇದಾವೆ ಸ್ಮಾರಕಗಳು. ಅದು ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಆಸಾರ್ ಮಾಲ್, ಹೀಗೆ ಕುಮಟಗಿ ಸಮರ್ ಪ್ಯಾಲೇಸ್ ಇರ್ಬೋದು, ಹೀಗೆ ಬಹಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ, ವಿಜಯಪುರ ನಗರ ವಿಶೇಷವಾಗಿ. ಅಷ್ಟೇ ಅಲ್ಲ, ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೇ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗ್ಲಿಲ್ಲ. ಅವತ್ತು ಇಲ್ಲಿ ಒಂದು ಕರೇಜ್ ಸಿಸ್ಟಮ್ ಇತ್ತು, ನೀರಿನ ವ್ಯವಸ್ಥೆಯನ್ನ ಕೊಡುವಂತ ಒಂದು ಕರೇಜ್ ಸಿಸ್ಟಮ್ ಇತ್ತು. ಮತ್ತು ಇಡೀ ವಿಜಯಪುರ ಅಂದು ಅಂದಾಜು ಮಾಡಿದರೆ ಸುಮಾರು 9 ಲಕ್ಷ ಪಾಪ್ಯುಲೇಷನ್. ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು 4-4.5 ಲಕ್ಷ ಪಾಪ್ಯುಲೇಷನ್ ಇದೆ, ನೀರು ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಗೊತ್ತಿದೆ. ಆದ್ರೆ ಅವತ್ತು 9 ಲಕ್ಷ ಜನಸಂಖ್ಯೆ ಇತ್ತು. ಆ 9 ಲಕ್ಷ ಜನಸಂಖ್ಯೆಗೆ ಇವತ್ತು ದಿವಸ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಇವತ್ತು ದಿವಸ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು. ಎಲ್ಲಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಂ ತರ ನಿಮ್ಮ ಯಾವುದು ರಾಮ ತೀರ್ಥ, ರಾಮಲಿಂಗ ಕೆರೆ, ಇದೆಲ್ಲರ ಮೂಲಕ ಇವತ್ತು ದಿವಸ ನೀರನ್ನು ಕೊಡುವಂಥದ್ದು ನಾವು ನೋಡಿದ್ವಿ. ಅಂದ್ರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂತ ಅರಸರಿದ್ರು. ಸಂಗೀತ್ ಮಹಲ್, ಸಂಗೀತ್ ಬಜಾರ್ ಆಗ್ತಿತ್ತಲ್ಲಿ. ಹೀಗೆ ಎಲ್ಲಾ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು. ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ ಪ್ರವಾಸೋದ್ಯಮದಲ್ಲಿ. ನಮ್ಮ ಹತ್ರ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯದಲ್ಲಿ ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು, ತಾಣಗಳು ಇವತ್ತೊಂದು ದಿವಸ ನಮ್ಮ ಮುಂದಿದ್ದಾವೆ. ಇವತ್ತು ಇಲ್ಲೇ ತಗೊಳ್ಳಿ, ವಿಜಯಪುರನಲ್ಲಿ ಗೋಲ್ ಗುಂಬಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಪಕ್ಕಕ್ಕೆ ಹೋದ್ರೆ ನೀವು ಬದಾಮಿ, ಪಟ್ಟದಕಲ್, ಐಹೊಳೆ ಇರ್ಬೋದು, ತದನಂತರ ಹಂಪಿ ಇರ್ಬೋದು, ಅಲ್ಲಿ ಕಡೆ ಹೋದ್ರೆ ಬೇಲೂರು, ಹಳೆಬೀಡು, ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂತಹ ಇತಿಹಾಸ ನಮ್ಮ ಮುಂದಿದೆ. ಅದೇ ರೀತಿ ಮಹಾರಾಷ್ಟ್ರ, ಇನ್ನಿತರ
ಎಲ್ಲ ರಾಜ್ಯದಲ್ಲಿ. ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಈಗೂ ಕೂಡ ಕಾಲ ಮಿಂಚಿಲ್ಲ. ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತು ದಿವಸ ಕೆಲಸ ಮಾಡಿದ್ರೆ ಇವತ್ತು $100s of billions ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ, ಇವತ್ತು ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದ್ರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ, ಟೂರಿಸಂ ನಂದೇ ಇವತ್ತು ದಿವಸ ಆ ರಾಜ್ಯ ನಡೀತದೆ. ಕೇರಳ ತಗೊಳ್ಳಿ, ಬ್ಯಾಕ್ ವಾಟರ್ಸು, ಹೀಗೆ ಬಹಳಷ್ಟು ಸಾಧ್ಯತೆಗಳು ಇವತ್ತು ದಿವಸ ನಮ್ಮದಿದೆ, ಅಪರ್ಚುನಿಟೀಸ್ ನಮ್ಮದಿದ್ದಾವೆ. ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೀವಿ. ಆ ಒಂದು ಆದಾಯ ಬಂದ್ರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ, ರಾಜ್ಯದ ಆರ್ಥಿಕ ಶಕ್ತಿಗೆ, ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತು ದಿವಸ ಸಹಕಾರಿ ಆಗ್ತದೆ ಅಂತ ಹೇಳಿ ನನ್ನ ಬಹಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು. ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು, ಬದಾಮಿ ಪಟ್ಟದಕೈ ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು, ವಿಜಯಪುರ ಇನ್ನೂ ನಾವು ಬಂದಿಲ್ಲ. ನಿನ್ನೆ ಕೂಡ ನನಗೆ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರೊಂದು ಡಾಸಿಯರ್ ಇಂಟ್ಯಾಕ್ಟ್ನವರು ಕೇಂದ್ರ ಕಚೇರಿಯವರು ಒಂದು ಡಾಸಿಯರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅದಕ್ಕೆ ಹಣದ ಅದನ್ನು ಒಪ್ಪಿಸ್ತಾರೆ. ನಾನು ಬಹುಶಃ ಅದನ್ನ ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ನೀನು ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಇಂಟ್ಯಾಕ್ಟ್ ಸದಸ್ಯರಿದ್ದಾರೆ. ಆ ಡಾಸಿಯರ್ ತಾವು ಒಪ್ಪಿಗೆ ಕೊಟ್ಟರೆ ಅದನ್ನ ಡಾಸಿಯರ್ಗೆ ನಾನು BLD ಸಂಸ್ಥೆಯಿಂದ ಅದಕ್ಕೇನೋ ಅಮೌಂಟ್ ಬೇಕು, ಅದು 15 ಲಕ್ಷ ಬೇಕು, ಎಷ್ಟು ಬೇಕಾದ್ರೆ ನಾನು BLD ಸಂಸ್ಥೆಯಿಂದ ನಾನು ಕೊಟ್ಬಿಡ್ತೀನಿ. ಇವತ್ತು ಆ ಡಾಸಿಯರ್ ಪ್ರಿಪರೇಷನ್ಸ್ ಆಗ್ಬೇಕು. ಅದ್ರಿಗೆ ಆ ಇಂಟ್ಯಾಕ್ಟ್ ಮಾಡಿದಂತ ಡಾಸಿಯರ್ಗೆ ಮಾನ್ಯತೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್? ಸೊ ಅದ್ರ ಮಾಡೋ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಾಜ್, ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ದಿವಸ ಬರಬೇಕು. ಬಹಳಷ್ಟು ವಿಳಂಬ ಆಗಿದೆ. ನಾನು ಹೇಳ್ತಿದ್ದೆ, ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಯಾವಾಗ ಚಾರ್ಮಿನಾರ್ ಮತ್ತು ಇದನ್ನ ಮಾಡಿದ್ರು, ಅವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿ ಇತ್ತು, ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು. ಆ ರೀತಿ ಒಂದು ಎಫರ್ಟ್ಸ್ ಇವತ್ತಿನ ದಿವಸ ಅಲ್ಲಿ ಆಗಿತ್ತು, ಪ್ರಯತ್ನಗಳಾಗಿತ್ತು. ಇಲ್ಲಿ ಕೂಡ ಅದಾಗಬೇಕಾಗಿದೆ. ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿಗೂ ಕೂಡ ನೆನಪಿಸ್ಕೊಳ್ತೇನೆ, ತಮಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ. ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕೋಲಾರ್ ಕುಲಕರ್ಣಿ ಮಾಡಿ ಆ ಇಂಟ್ಯಾಕ್ದಿಂದ ಏನು ಡಾಸಿಯರ್ ಮಾಡಲಿಕ್ಕೆ ಅವರು ಬಜೆಟ್ ಅನ್ನು ಕೇಳಿದ್ದಾರೆ. ಆ ಬಜೆಟ್ ಅನ್ನು ಒಂದು ದಿವಸ BLD ಸಂಸ್ಥೆ ನಾವು ಅದನ್ನ ಒದಗಿಸುವಂತ ಕೆಲಸ ಮಾಡ್ತೇವೆ. ಇದು ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ ಇನ್ನಿತರ ಮಾನ್ಯುಮೆಂಟ್ಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಜನತೆಯ ಬಹುದಶಕಗಳ ಒಂದು ಆಶೆ ಆಗಿದೆ. ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಮಾತನ್ನು ಹೇಳಿ, ಆ ಸ್ಮಾರಕಗಳ ರಕ್ಷಣೆ ಕೂಡ ಬಹಳಷ್ಟು ಆಗ್ಬೇಕಾಗಿದೆ. ಇವತ್ತೆಲ್ಲೋ ಒಂದ್ ಕಡೆ ASI ತನ್ನದೇ ಆದಂತ ಒಂದು ನಿಲುವನ್ನು ಹೊಂದಿದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕೇಳಿದೆ. ಜನರು ಕೂಡ ತಾವು ಹೇಳಿದಂಗೆ ಇವತ್ತು ಸ್ವಲ್ಪ ಬದಲಾವಣೆ ಆಗ್ಬೇಕು. ಈಗ ನೀವು ಆನಂದ್ ಮಹಲ್ ಕಂದಕ ಬಗ್ಗೆ ಹೇಳಿದ್ರಿ, ಗಗನ್ ಮಹಲ್ ಕಂದಕ ಬಗ್ಗೆ. ಬಟ್ ಈಗಾಗಲೇ ನಾನು ಅದನ್ನ ಒಂದ್ಸಲ ಅದರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅಲ್ಲಿಂದ ಏನ್ ಡ್ರೈನ್ ವಾಟರ್ ಕನೆಕ್ಟ್ ಆಗಿತ್ತು ಅದನ್ನ ನಾನು ಮಾಡಿದ್ದೀನಿ ಒಂದ್ಸಲ ಕೆಲಸ. ಈಗ ಮತ್ತೆ ಪದೇ ಮಾಡುವಂತ ಪ್ರಶ್ನೆ, ಎಲ್ಲಾ ಬಾಡಿಗಳನ್ನ ಇವತ್ತು ತಾಜ್ ಬಾಡಿ ಹಿಡ್ಕೊಂಡು ಎಲ್ಲಾ ಬಾಡಿಗಳನ್ನ ಸ್ವಚ್ಛ ಮಾಡಿದೀವಿ. ಯಾಕೆ ಮಾಡಿದೀವಿ? ಇಲ್ಲಿನೂ ಕೂಡ ಗೋಲ್ ಗುಂಬಜ್ನಲ್ಲಿ ಕೂಡ ನನಗನ್ಸಮಟ್ಟಿಗೆ 2 ಬಾವಿಗಳನ್ನ ಇಲ್ಲಿ ಗೋಲ್ ಗುಂಬಜ್ನಲ್ಲಿ ಕೂಡ ಮಾಡಿದೀವಿ. ಪಕ್ಕದ ಹಾಶಿಪಿ ದರ್ಗಾದಲ್ಲಿ ಕೂಡ ಒಂದು ಬಾಡಿಯನ್ನು ಕ್ಲೀನ್ ಮಾಡಿಸ್ಕೊಟ್ಟಿದೆ. ಯಾಕಂದ್ರೆ ಅದು ಕಾಂಪೌಂಡ್ ಪಕ್ಕನೇ ಅದ. ಆ ನೀರನ್ನ ಈ ಕಡೆ ತಗೊಂಡು ಉಪಯೋಗಿಸ್ಲಿ ಅಂದ್ರೆ ಅದು ಯಾವುದೂ ಕೂಡ ಎಫರ್ಟ್ಸ್ ಆಗ್ಲಿಲ್ಲ. ನಾವ್ ಯಾಕೆ ಮಾಡಿದೀವಿ ಅಂದ್ರೆ ಈ ಬಾಡಿಗಳನ್ನೆಲ್ಲ ಸ್ವಚ್ಛ ಮಾಡಿ, ವಿಜಯಪುರದಲ್ಲಿ ಕುಡಿ ನೀರಿಗೆ ಎಷ್ಟು ಸಮಸ್ಯೆ ಇದೆ. ಆ ಬಾವಡಿಗಳ ನೀರನ್ನ ಇವತ್ತು ಕೂಡ ಹೇಳ್ತೀನಿ ಜಿಲ್ಲಾಧಿಕಾರಿಗಳು. ನಿಮ್ಗೆ ಅವತ್ತು ಬಹಳ ಸಲ ನಿಮ್ಗೆ ಹೇಳಿದ್ದೀನಿ, ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ ನಿಲ್ಲಿ, ಕಾರ್ಪೊರೇಷನ್ ಕಮಿಷನರ್, ಬಿಡಿ ಕಮಿಷನರ್. ಇವತ್ತು ಕೂಡ ನಾವು ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಾಕ, ಪಾತ್ರೆಗಳನ್ನ ತೊಳ್ಯಾಕ, ಕಾರ್ಗಳನ್ನ ತೊಳ್ಯಾಕ ಎಷ್ಟು ನೀರು ಬೇಕಾಗ್ತದೆ, ಅದು ಈ ಬಾವಡಿಗಳಿಂದ ಸಾಧ್ಯ ಆಗ್ತದೆ. ಈ ನೀರನ್ನ ಬಾವಡಿಗಳ ನೀರನ್ನು ಬಳಕೆ ಮಾಡಿಬಿಟ್ರೆ ಕುಡಿ ನೀರಿಗೆ ಎಷ್ಟು ಬೇಕು? ಈಗೇನು ವಾಟರ್ ಸಪ್ಲೈ ಅದಲ್ಲ ಕೃಷ್ಣಾದಿಂದ, ಆ ವಾಟರ್ ಸಪ್ಲೈ ಕುಡಿ ನೀರಿಗೆ ಸೃಷ್ಟಿಗೆ ಮಾಡಿದ್ರೆ
ಒಬ್ಬ ಮನುಷ್ಯಗೆ ಎಷ್ಟು ಬೇಕಾಗ್ತದೆ? ಒಬ್ಬ ಮನುಷ್ಯಗೆ ಭಾಳ 2 ಲೀಟರ್ ಬೇಕು, 3 ಲೀಟರ್ ಬೇಕು. ಬಹಳಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಸುಮಾರು ನಾನು ಅವಾಗ ನೀರಾವರಿ ಸಚಿವನಾದಾಗ ಸುಮಾರು 10-12 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದರಲ್ಲಿ ಒಂದು 5-6 ಕೋಟಿ ರೂಪಾಯಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್, ಶಂಕರ್ ರಾಯನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಉಪ್ಪಾರ್ ಇರ್ಬೋದು, ಇನ್ನಿತರ ಯಾರು ನಮ್ಮ ಜಿ ಶಂಕರ್ ಇರ್ಬೋದು, ಎಲ್ಲರೂ ಸಹಾಯ ಮಾಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗ ಎಲ್ಲಪ್ಪ ಒಂದೊಂದು ಬಾವಡಿ ನೀವು ತಗೊಳ್ಳಿ ಅಂತೇಳಿ. ಅದು ಮಾಡಿದ್ದೆಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾ ಇದೆ. ಈಗಲಾದ್ರೂ ಕೂಡ ಅದನ್ನ ನಾವು ಬಳಸ್ಕೊಂಡ್ರೆ ವಿಜಯಪುರ ಕುಡಿ ನೀರಿನ ಒತ್ತಡ ಕಡಿಮೆ ಆಗ್ತದೆ. ಮತ್ತು ಈ ಎನ್ಕ್ರೋಚ್ಮೆಂಟ್ಸ್ ಏನಿದಾವೆ ನಾವು ನೋಡುತ್ತೀವಿ. ನಾವು ಪರವಾನಗಿ ಇಲ್ಲೇ ಬಾವಡಿಗಳನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಇವರು ಡಿಸಿ ಆಗಿದ್ರು, ಅವಾಗ ಯಾರು ಶಿವಕುಮಾರ್ ಅವರು 2 ದಿವಸ ಪರ್ಮಿಷನ್ ಕೊಡ್ಲಿಲ್ಲ ಅವರು ಜೇಸದವರು. ಯಾಕಂದ್ರೆ ಗೋಲ್ ಗುಂಬಜ್ ಗಾರ್ಡನ್ಸ್ ಅವಾಗ ಹಳೆ ಮ್ಯಾಪ್ಸ್ ತೆಗೆದು ನೋಡ್ರ ಗಾರ್ಡನ್ಸ್ ಅದು ಹೆಂಗಿದೆ. ಇದು ಕೂಡ ಬಹಳ ಒಳ್ಳೆ ಲಾನ್ಸ್ ಇತ್ತು. ಅಷ್ಟೇ ಅಲ್ಲ, ಗುಲಾಬಿ ಹೂಗಳು ಕೂಡ ಇಲ್ಲ ಇತ್ತು ಹಿಂದೆ. ವಿವಿಧ ಇದನ್ನು ಹೊಂದಿದಂತ ಬ್ಯೂಟಿಫುಲ್, ಇದು ಬಹಳ ಒಂದು ಸುಂದರವಾದಂತ ಉದ್ಯಾನವನ ಇವತ್ತು ಸಿಕ್ತು. ಅದು ಇವತ್ತು ಸುಳಿದಿಲ್ಲ. ಅದಕ್ಕೆ ನಾನು ಬಾವಡಿಗಳು ಕ್ಲೀನ್ ಮಾಡೋದು ನನಗೆ ಅಲೋ ಮಾಡಲಿಲ್ಲ. ಅವಾಗ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸ್ವತಃ ಬಂದು ಇಲ್ಲಿ ಬಂದವರು ಅಲಾವ್ ಮಾಡಿಸಿ ಅದನ್ನ ಬಾವಡಿಗಳನ್ನ ಕ್ಲೀನ್ ಮಾಡುವಂತ ಪ್ರಶ್ನೆ ಮಾಡ್ತಾರೆ. ಇದು ASI ಅಟಿಟ್ಯೂಡ್ ಕೂಡ ಚೇಂಜ್ ಆಗಬೇಕು. ಆ ಜೊತೆಗೆ ಇವತ್ತೇನಾಗಿದೆ, ASI ಹತ್ರ ಬಹಳಷ್ಟು ಅವ್ರಿಗೆ ಅವ್ರನ್ನೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ ಅವ್ರಿಗೆ, ಗಾರ್ಡ್ ಮಾಡ್ಲಿಕ್ಕೆ ಆಗ್ಲಿ ಮತ್ತೊಂದಾಗ್ಲಿ. ಎಷ್ಟೋ ಕಡೆ ನಾವು ಈ ಕೋಟೆಗೋಡೆಯ ಕಲ್ಲುಗಳನ್ನು ಬಿಚ್ಚಿಕೊಂಡು ಹೋಗಿದ್ದಾರೆ. ಕೋಟೆಗಳ ಮೇಲೆನೆ ಮನೆ ಕಟ್ಟಿದ್ದಾರೆ. ನಾವು ಹೇಳ್ತೀವಿ ಎಷ್ಟು ಮೀಟರ್ಸ್ ಕೋಟೆಗೋಡೆ ಸೂತ್ರ ಇವತ್ತು ಏನು ಇದು ಬರ್ಬೋದು 300 ಮೀಟರ್ ಅಲ್ಲ, ಎಷ್ಟು ಮೀಟರ್? 100 ಮೀಟರ್ಸ್. 100 ಮೀಟರ್ಸ್ ಅಂದ್ರೆ ಎಷ್ಟು ಫೀಟ್ ಆಯ್ತದೆ? 330 ಫುಟ್ ಆಯ್ತು. ಎಷ್ಟು ಮೇಡಮ್? ನೋ ಕನ್ಸ್ಟ್ರಕ್ಷನ್ 100 ಮೀಟರ್ಸ್. ನೋಡ್ರಿ ಮತ್ತೆ ಏನಾಗಿದೆ ಅಂತ 100 ಮೀಟರ್ಸ್ ಅಂತ. ಇಲ್ಲೇ ನಾಗೂರು ಡಾಕ್ಟರ್ ಹಾದಿಗೆ ಹೋದಾಗ ಅದೆಲ್ಲ ಫೋರ್ಟ್ ಹತ್ತೆ ಮನೆ ಕಟ್ಟಾರ. ನಮ್ಮ ಮನೇನು ಕೂಡ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದೆ, ಜಿಲ್ಲಾಧಿಕಾರಿ ನಿಮಗೂ ಹೇಳಿದ್ದೀನಿ. ಅವ್ರೆಲ್ಲರಿಗೂ ಬೇರೆ ಕಡೆ ಕೊಡಿ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟ ಮ್ಯಾಗ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಲಾಜಿಲ್ದ ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಡವರಿದ್ದಾರೆ ಪಾಪ ಅವರು. ಆದ್ರೆ ನೀವು ಬೇರೆ ಕಡೆ ಬದಲಾವಣೆ ಮಾಡ್ಬೇಕು. ಅವ್ರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್